ಮೆಮೋರಿಯಲ್ ಅನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವಿರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಅವರ ಮಗ ತೀರ್ಕೊಂಡ, ಆಗ ನಾನು ಬಂದಿದ್ದೆ. ಅವ್ರ ಜೊತೆಯಲ್ಲಿ ಕಾಲ ಕಳೆದು ಹೋದೆ. ಆಕ್ಚುಲಿ ಮಗನ ನಿರ್ಗಮನವೇ ಅವ್ರಿಗೆ ತ್ರಾಣವನ್ನು ಕಡಿಮೆ ಮಾಡ್ತಾ. ಆಕ್ಚುಲಿ ಆಕೆ ಇನ್ನೂ 2-3 ವರ್ಷ ಬದುಕಿರುವಂಥ ಚಾನ್ಸಸ್ ಇತ್ತು. ಆದರೆ ಮಗನ ಕಳ್ಕೊಂಡ ದುಃಖದಿಂದ ಆಕೆ ನಮ್ಮನ್ನು ಅಗಲಿದ್ದಾರೆ. ಆದರೂ ಆ ತಾಯಿದು ಪೂರ್ಣ ಜೀವನ, ಸಂಪೂರ್ಣ ಗಾಯನ ನಮ್ಮ ಕರುನಾಡಿಗೆ ಆಕೆ ಒಂದು ಕೋಡು. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ. ಮೆಮೋರಿಯಲ್ ಅನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವಿರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಅವರ ಮಗ ತೀರ್ಕೊಂಡ, ಆಗ ನಾನು ಬಂದಿದ್ದೆ. ಅವ್ರ ಜೊತೆಯಲ್ಲಿ ಕಾಲ ಕಳೆದು ಹೋದೆ. ಆಕ್ಚುಲಿ ಮಗನ ನಿರ್ಗಮನವೇ ಅವ್ರಿಗೆ ತ್ರಾಣವನ್ನು ಕಡಿಮೆ ಮಾಡ್ತಾ. ಆಕ್ಚುಲಿ ಆಕೆ ಇನ್ನೂ 2-3 ವರ್ಷ ಬದುಕಿರುವಂಥ ಚಾನ್ಸಸ್ ಇತ್ತು. ಆದರೆ ಮಗನ ಕಳ್ಕೊಂಡ ದುಃಖದಿಂದ ಆಕೆ ನಮ್ಮನ್ನು ಅಗಲಿದ್ದಾರೆ. ಆದರೂ ಆ ತಾಯಿದು ಪೂರ್ಣ ಜೀವನ, ಸಂಪೂರ್ಣ ಗಾಯನ ನಮ್ಮ ಕರುನಾಡಿಗೆ ಆಕೆ ಒಂದು ಕೋಡು. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ.